ವಿವಾದಕ್ಕೆ ಸಂಬಂಧಪಟ್ಟಂತೆ ಟಿಟಿಡಿ ಮಂಡಳಿಯ ಮಾಜಿ ಸದಸ್ಯ ಆಗಿರುವಂತಹ ಎಸ್ಆರ್ ವಿಶ್ವನಾಥ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಂಧ್ರದ ಸಿಎಂ ಹೇಳಿಕೆಯನ್ನ ನೋಡಿ ನನಗೂ ಕೂಡ ಆಘಾತ ಆಯಿತು. ಟಿಟಿಡಿ ಅಧಿಕಾರಿಗಳ ಜೊತೆಗೆ ನಾನು ಕೂಡ ಮಾತಾಡಿದೆ. ಕಳೆದ ಜೂನ್ ಹಾಗೂ ಜುಲೈನ ತುಪ್ಪದಲ್ಲಿ ಕಲಬೆರಕೆ ಆಗಿದೆ ಅಂತ ಅನ್ಸುತ್ತೆ. ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಎದ್ದಿರುವಂತಹ ಕೋಲಾಹಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಟಿಟಿಡಿ ಮಂಡಳಿಯ ಮಾಜಿ ಸದಸ್ಯರಾಗಿರುವಂತಹ ಎಸ್ಆರ್ ವಿಶ್ವನಾಥ್ ಅವರು. ಎಲ್ಲ ಆಯಾಮದಲ್ಲೂ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹ ಅವರದು. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನೆಣ್ಣೆ ಬಳಕೆ ಮಾಡ್ತಿರೋ ಒಂದು ವಿಚಾರ ಇಡೀ ದೇಶದಲ್ಲಿ ಕಿಚ್ಚು ಹಬ್ಬಿಸಿದೆ. ಈಗ ನಮ್ಮ ಜೊತೆ ತಿರುಪತಿ ತಿರುಮಲ ಮಂಡಳಿಯ ಸದಸ್ಯರಾಗಿರುವಂತಹ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿದ್ದಾರೆ. ಇದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಸರ್, ಮುಖ್ಯವಾಗಿ ಇಡೀ ವಿದ್ಯಮಾನ ದೇಶದಲ್ಲಿ ಒಂದು ರೀತಿಯಲ್ಲಿ ಆಘಾತ ಉಂಟು ಮಾಡಿದೆ. ಮುಖ್ಯವಾಗಿ ಭಕ್ತರಿಗೆ ನೋವು ಆಘಾತ ಆಗಿದೆ. ಏನು ಹೇಳಿಕ್ಕೆ ಬಯಸ್ತೀರಾ? ವಿಶ್ವವಿಖ್ಯಾತ ತಿರುಪತಿ ವೆಂಕಟರಮಣ ಸ್ವಾಮಿ ಎಷ್ಟು ಪ್ರಸಿದ್ಧನೋ ಪ್ರಸಾದ ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ರುಚಿಕರವಾಗಿರ್ತಕ್ಕಂಥ ಇಡೀ ದೇಶ ವಿದೇಶಗಳಲ್ಲಿ ಆ ಪ್ರಸಾದ ಅಂತಂದ್ರೆ ಒಂಥರ ಅಟ್ರ್ಯಾಕ್ಷನ್ ಇತ್ತು ಅದ್ರದ್ದು, ಮತ್ತು ಭಕ್ತಿನೂ ಇರ್ತಾಯಿತ್ತು. ಆದರೆ ನಾನು 3-4 ದಿನಗಳಿಂದ ಕೂಡ ಮಾಧ್ಯಮಗಳಲ್ಲಿ ಮತ್ತು ಆಂಧ್ರದ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದ್ದಾದಮೇಲೆ ಅಲ್ಲಿನ ಅಧಿಕಾರಿಗಳು ಏನು ಈಗ ಯಾರೂ ಇಲ್ಲ, ಅಲ್ಲಿ ಎಲ್ಲ ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ, ಅವ್ರ ಜೊತೆಯಲ್ಲೂ ಮಾತಾಡಿದೆ. ಆದರೆ ನಾವು ಪ್ರತಿ ಬೋರ್ಡ್ ಮೀಟಿಂಗಲ್ಲಿ ಅಂದರೆ 3 ತಿಂಗಳು 6 ತಿಂಗಳು ಒಂದು ಸರಿ ಪರ್ಚೇಸಿಂಗ್ ಬರ್ತಾ ಇರ್ತದೆ. ಅಂದರೆ ಕೇವಲ ತುಪ್ಪ ಅಂತಲೇ ಅಲ್ಲ, ಅದು ಅಕ್ಕಿ ಇರ್ಬೋದು, ಗೋಡಂಬಿ, ದ್ರಾಕ್ಷಿ, ಬೆಲ್ಲ, ಈ ಥರ ಒಂದು ದೊಡ್ಡ ಬಡ್ಜೆಟ್ ಅದು. ಅಲ್ಲೂ ಕೂಡ ಅದನ್ನು ಖರೀದಿ ಮಾಡೋದಕ್ಕೆ ಅನುಮತಿ ಕೊಟ್ಟಾದ ಮೇಲೆ ಅದಕ್ಕೊಂದು ಪರ್ಚೇಸಿಂಗ್ ಕಮಿಟಿ ಇರ್ತಾರೆ. ಅದರಲ್ಲಿ ಟೆಂಡರ್ ಪ್ರೋಸೆಸ್ ಅಂದರೆ ಏನು ಆಂಧ್ರ ಸರ್ಕಾರದ ಟೆಂಡರ್ ನೀತಿ ನಿಯಮ ಐತೆ ಅದನ್ನು ಸೇಮ್ ತಿರುಪತಿಯಲ್ಲೂ ಕೂಡ ಅಳವಡಿಸ್ಕೊಂಡೈತೆ. ಅಂದರೆ ಯಾರು L1 ಕೊಡ್ತಾರೆ, L1 ಅವ್ರು ಕೊಡಬೇಕು ಅಂಥೇಳಿ. L1 ಕೊಡಬೇಕು ಅಂದರೂ ಕೂಡ ಯಾವುದೇ ವಸ್ತು, ಅದು ತುಪ್ಪ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಈಗ ಸದ್ಯಕ್ಕೆ ತುಪ್ಪದ್ದೇ ಅಲ್ಲಿ ಸಮಸ್ಯೆ ಬಂದಿರತಕ್ಕಂಥದ್ದು. ಅದನ್ನು ಕೂಡ ಮಾನದಂಡ ಇಟ್ಟಿರ್ತಾರೆ. ಈ ಒಂದು ಮಾನದಂಡದಲ್ಲೇ ತುಪ್ಪವನ್ನು ಸಪ್ಲೈ ಮಾಡಬೇಕು ಅಂಥೇಳಿ. ಮತ್ತು ತುಪ್ಪ ಸಪ್ಲೈ ಮಾಡ್ತಕ್ಕಂಥವ್ರನ್ನ ಎಲ್ಲಂದರೆ ಅಲ್ಲಿ ತೊಗೊಳೋದಿಲ್ಲ. ಅವರ ಟರ್ನ್ ಓವರ್ ಎಷ್ಟು ಕಡೆ ಅವರು ಸಪ್ಲೈ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಎಲಿಜಿಬಿಲಿಟಿ ಇರ್ತಕ್ಕಂಥದ್ದು ನಂದಿನಿ ಒಬ್ಬರೇ, ಇನ್ಯಾರೂ ಸಪ್ಲೈ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ. ಈ ಥರ ಆಯಾ ರಾಜ್ಯಗಳಲ್ಲಿ ಏನು ಹಾಲು ಉತ್ಪಾದಕರದ್ದು ಸರ್ಕಾರಿ ಸಂಸ್ಥೆ ಇರ್ಬೋದು, ಖಾಸಗಿ ಇರ್ಬೋದು, ಅವರು ಟೆಂಡ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಆ ಟೆಂಡರ್ ಕಮಿಟಿ ಮತ್ತು ಪರ್ಚೇಸ್ ಕಮಿಟಿಯಲ್ಲಿ ಅದರಿಂದ ತೀರ್ಮಾನ ಆಗ್ತದೆ, ಇದು ತೊಗೊಬೇಕೋ ಬೇಡೋ ಅಂಥೇಳಿ. ಮತ್ತು ನಮ್ಮಲ್ಲೂ ಕೂಡ ಪ್ರತಿಯೊಂದು ಕೂಡ ಲ್ಯಾಬಲ್ಲಿ ಚೆಕ್ ಮಾಡ್ತಾರೆ. ಸರ್ಕಾರದ ಲ್ಯಾಬು ಐತೆ ಮತ್ತು ಬೇರೆ ಬೇರೆ ಲ್ಯಾಬ್ಗಳಲ್ಲಿ ಕೂಡ ಚೆಕ್ ಮಾಡಿ ಅದನ್ನು ತೊಗೊಳ್ತಕ್ಕಂಥದ್ದು. ಅದು ವ್ಯತಿರಿಕ್ತವಾಗಿ ಬಂದರೆ ಟೆಂಡರನ್ನು ಕ್ಯಾನ್ಸಲ್ ಮಾಡ್ತಾರೆ, ಕಪ್ಪು ಪಟ್ಟಿಗೂ ಹಾಕ್ತಾರೆ ಮತ್ತು ವಾಪಸ್ಸು ಕಳಿಸ್ಕೊಡ್ತಾರೆ. ಎಲ್ಲಾಯಿತು, ಯಾವಾಗಾಯಿತು ಅಂತ ಅಲ್ಲ, ಈಗ ತನಿಖೆ ಮುಖಾಂತರನೇ ಬರಬೇಕು. ಈಗ ನನಗೆ ಗೊತ್ತಿರೋ ಪ್ರಕಾರ ಜೂನ್ ಜುಲೈಯಲ್ಲಿ ಸಪ್ಲೈ ಏನು ಮಾಡಿತ್ತು ಆ ತುಪ್ಪದಲ್ಲಿ ಇದು ಕೊಬ್ಬು ಮಿಶ್ರಿತ ಇರ್ತಕ್ಕಂಥದ್ದು ಅಂತ ಬಂದಿರತಕ್ಕಂಥದ್ದು. ಯಾಕಂದರೆ ಈ ತುಪ್ಪ ಇದು ಲಡ್ಡು ನೂರಾರು ವರ್ಷಗಳಿಂದ ಇದು ತಯಾರಾಗ್ತಾನೆ ಐತೆ. ಯಾವತ್ತೂ ಎಲ್ಲೂ ಕೂಡ ಸ್ವಲ್ಪ ಗುಣಮಟ್ಟದಲ್ಲಿ ಕಳಪೆ ಆಗಿರ್ಬೋದೇ ಹೊರತು ತುಪ್ಪದಲ್ಲಿ ಈ ಥರ ಗೋವಿನ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಅಂಶಗಳು ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿಗೆ ನಮ್ಮ ಗಮನಕ್ಕೂ ಕೂಡ ಮೊನ್ನೆ ಬಂದಿರತಕ್ಕಂಥದ್ದು. ಜೂನ್ ಜುಲೈಯಲ್ಲಿ ಕೂಡ ಈ ಸರ್ಕಾರ ಇತ್ತು. ಅಂದರೆ ಈಗ ಪ್ರಸ್ತುತ ಏನು ಸರ್ಕಾರ ಐತೆ ಅವಾಗ ಯಾವುದು ಬೋರ್ಡು ಇರಲಿಲ್ಲ ಮತ್ತು ಬೋರ್ಡ್ ಚೇರ್ಮನ್ ಕೂಡ ಇರಲಿಲ್ಲ. ಬಟ್ ಟೆಂಡರ್ ಆಗಿರ್ತಕ್ಕಂಥದ್ದು ಹಿಂದಿನ ಅವಧಿಯಲ್ಲೇ ಆಗಿರ್ತಕ್ಕಂಥದ್ದು. ಅದು ತಗೊಳ್ಬೇಕು ಅಂತಂದಾಗ ಅದನ್ನು ಲ್ಯಾಬ್ಗಳಲ್ಲೆಲ್ಲ ಚೆಕ್ ಮಾಡಿ ತಗೊಳ್ತಕ್ಕಂಥದ್ದು. ಅದರ ಸತ್ಯಾಸತ್ಯತೆಯನ್ನು ಒಂದು ಉನ್ನತ ಮಟ್ಟದ ತನಿಖೆಯಲ್ಲೇ ಹೊರಬರಬೇಕಾಗ್ತದೆ. ನನಗೆ ಗೊತ್ತಿರೋ ಹಾಗೆ ತಿರುಪತಿಯಲ್ಲಿ ದುಡ್ಡಿಗೇನು ಬರ ಇಲ್ಲ, ಕ್ವಾಲಿಟಿಯಲ್ಲಿ ಯಾವತ್ತೂ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗೋದೇ ಇಲ್ಲ. ಅದರಲ್ಲಿ ಇವತ್ತು ನಾವು ನೋಡಿರ್ಬೋದು, ನಮ್ಮ ಕರ್ನಾಟಕದ ಕಲ್ಯಾಣ ಮಂಟಪ ಕೂಡ ತಿರುಪ್ತಿಗೆ ಕೊಟ್ಟಿದ್ದೀವಿ ನಾವು, ನಮ್ಮ PWD ಕೊಡಲಿಲ್ಲ. ಯಾಕಂದರೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ. ಮತ್ತು ತುಪ್ಪದಲ್ಲಿ ದುಡ್ಡು ತಿಂದರೂ ಅವ್ಯವಹಾರ ಮಾಡಿದ್ರು ಅಲ್ಲ. ಯಾಕಂದರೆ ಭಾಳ ಸ್ಮಾಲ್, ನೀನು ಅದಕ್ಕೆ ಅಕಸ್ಮಾತ್ ಕೊಬ್ಬು ಬೆರೆಸ್ತೀರಿ ಅಂದ್ಕೊಡ್ರಿ, ಎಷ್ಟು ಬೆರೆಸ್ತೀರಿ ನೀವು, ಆಗೋದಿಲ್ಲ ಅದ್ರದ್ದು. ಎಲ್ಲೋ ಒಂದು ಕಡೆಗೆ ಇಲ್ಲ ಸಪ್ಲೈಯರು ಮಾಡಿದ್ಮೇಲೆ ಮಧ್ಯದಲ್ಲಿ ಎಲ್ಲೋ ವ್ಯತ್ಯಾಸ ಆಗಿರಬೇಕು, ಇಲ್ಲ ಇಲ್ಲಿ ನಾವು ತಗೊಳ್ಳೋಂಥ ಸಂದರ್ಭದಲ್ಲಿ ಎಲ್ಲೋ ಲೋಪ ಆಗಿರಬೇಕು. ಅದನ್ನು ಬಿಟ್ಟರೆ ವೆಂಕಟರಮಣ ಸ್ವಾಮಿ ಅಂತಂದರೆ ಭಯ ಐತೆ ಸರ್. ಅದಕ್ಕೆ ನಾವು ಕೂಡ ಆಸ್ ಎ ಬೋರ್ಡ್ ಮೆಂಬರ್ ಇದ್ದಾಗ ನಾವು ಭಯಭಕ್ತಿಯಿಂದನೇ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಯಾವ ಬೋರ್ಡ್ ಮೆಂಬರ್ಸು ಕೂಡ ಅಲ್ಲಿ ದೇವ್ರ ದುಡ್ಡು ತಿನ್ನಬೇಕು ಅಂತಕ್ಕಂಥವ್ರು ಯಾರಿಲ್ಲ. ಎಲ್ಲ ಎಲ್ಲ ಬಂದಿರತಕ್ಕಂಥವರೆಲ್ಲ ಒಂಥರ ಪ್ರತಿಷ್ಠಿತವಾದಂಥ ವ್ಯಕ್ತಿಗಳೇ ಬೋರ್ಡಲ್ಲಿ ಇದ್ದಿದ್ದು. ಲೋಪ ಆಗಿದ್ದರೆ ಒಂದು ಸಪ್ಲೈಯರ್ ಲೋಪ ಮಾಡಿರಬೇಕು, ಇಲ್ಲ ಎಲ್ಲೋ ಕೆಲವರು ಅಧಿಕಾರಿಗಳೇನಾದರೂ ಕೈ ಜೋಡಿಸಿರಬೇಕು,
ಇಲ್ಲ ಇದರಲ್ಲಿ ಏನೋ ರಾಜಕೀಯ ಇರಬೇಕು. ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಮಾತುಗಳು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.